ಹಾಯ್ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ವ್ಲಾಗ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 8 ಗಂಟೆ ಆಗಿದೆ. ಇವಾಗ ನಮ್ಮ ಅಣ್ಣನ ಮಗಂದು ಬರ್ತಡೇ ಇದೆ. ಸೊ ಹಾಗಾಗಿ ಅಲ್ಲಿ ಹೋಗ್ತಾ ಇದ್ದೀವಿ. ಇನ್ವೈಟ್ ಮಾಡಿದ್ದಾರೆ, ಊಟ ಮಾಡ್ಕೊಂಡು ಬರೋಣ ಅಂತ. ಸೊ ಗಿಫ್ಟು ಏನೂ ತಗೊಳ್ತಾ ಇಲ್ಲ ನಾನು. ಅವ್ನು ದೊಡ್ಡವನಲ್ವಾ, ಏನು ಗಿಫ್ಟ್ ಕೊಡೋಕ್ಕಾಗುತ್ತೆ. ಹಾಗಾಗಿ ಒಂದು ಕೇಕ್ ತೊಗೊಂಡೋಗಿ ಕಟ್ ಮಾಡಿಸ್ಬಿಟ್ಟು ಹಾಗೆ ಊಟ ಮಾಡ್ಕೊಂಡು ಬರೋದಷ್ಟೇ. ಚಿಕ್ಕ ಮಕ್ಕಳಾದ್ರೆ ಏನಾರ ಟಾಯ್ಸ್ ಕೊಡ್ಬೋದಾಗಿತ್ತು, ದೊಡ್ಡವನಲ್ವಾ. ಅದು ಅಲ್ಲದೆ ಈ ಸತಿ SLC ಅವನು. ಸೊ ಹಾಗಾಗಿ ಬಿರಿಯಾನಿ ಮಾಡ್ತೀನಿ ಅಂದಿದ್ದಾರೆ. ನಮ್ಮ ಅದಕ್ಕೆ ಏನು ಮಾಡಿದ್ದಾರೆ ನನಗೂ ಗೊತ್ತಿಲ್ಲ ಫುಲ್ಲು. ಹೋಗಿ ನೋಡೋಣ. ಹಾಗೆ ಕೇಕ್ ತೊಗೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಇವಾಗ ಹೋಗಬೇಕು, 8 ಗಂಟೆ ಆಯಿತು. ಊಟದ ಸಮಯಕ್ಕೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಸಿಂಪಲ್ ಆಗಿ ಮಾಮೂಲಿ ಒಂದು ಕುರ್ತಾ ಹಾಕೊಂಡಿದ್ದೀನಿ ಜೀನ್ಸ್ ಮೇಲೆ. ಸೊ ನನ್ನ ಮಗಳು ಬಂದು ಸ್ವೆಟ್ ಶರ್ಟ್ ಹಾಕೊಂಡಿದ್ದಾಳೆ. ನನ್ನ ಮಗ ಆಸ್ ಯೂಶುವಲ್ ಟೀ ಶರ್ಟ್ ಹಾಕೊಂಡಿದ್ದಾನೆ. ಎಕ್ಸಾಮ್ ಇದೆ ನನ್ನ ಮಗಳಿಗೆ ನಾಳೆ. ಎಕ್ಸಾಮೋ ಟೆಸ್ಟೋ ಏನಂತ ಹೇಳ್ಬೇಕು ಅಂತ ಗೊತ್ತಿಲ್ಲ. FA4 ಇದೆ. ಸೊ ಹಾಗಾಗಿ ಅವಳು ಪ್ರಿಪೇರ್ ಮಾಡೋದಕ್ಕೆ ಟೈಮ್ ಆಯಿತು. ಹಾಗಾಗಿ ಇಷ್ಟೊತ್ತರೆಗೂ ಪ್ರಿಪೇರ್ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ. ಮೊದಲೆಲ್ಲ ಒಂದೊಂದು ಟೆಸ್ಟ್ ಇಡ್ತಿದ್ರು, ಆರಾಮಾಗಿ ಓದಿಸ್ಬಿಡ್ಬೋದಾಯ್ತು. ಇವಾಗ ಒಂದು ದಿವಸಕ್ಕೆ 2 ಸಬ್ಜೆಕ್ಟ್ ಇಡ್ತಾರೆ. ಅದೇ ಬಾರಿ ಕಷ್ಟ. ಹಂಗಾಗಿ ಅವಳ ಕಡೆ ಕಾನ್ಸಂಟ್ರೇಷನ್ ಮಾಡಬೇಕಲ್ವಾ. ಹಾಗಾಗೆಲ್ಲ ಮಾಡಿ ಮುಗಿಸಿ ಇವಾಗ ಊಟ ಟೈಮ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇನ್ನು ನಮ್ಮ ಮನೆಯವ್ರು ರೆಸ್ಟ್ ಮಾಡ್ತಾ ಇದ್ದಾರೆ. ಅವ್ರ ರೆಸ್ಟ್ ಇನ್ನೂ ಮುಗ್ದಿಲ್ಲ. ಇನ್ನು ಎಷ್ಟೊತ್ತಿಗೆ ಹೊರಡ್ತೀವಿ ಗೊತ್ತಿಲ್ಲ. ಆಲ್ರೆಡಿ 8 ಗಂಟೆ ಆಗಿದೆ. ಒಂದು ಸ್ಟಿಕ್ಕರ್ ಸೈಡೆ ಬಂತ. ಹೋಗೋಣ, ಬರ್ತಾರೆ ಸೆಲೆಬ್ರೇಟ್ ಮಾಡೋಣ. ಓಕೆ ಬನ್ನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಕಂಪ್ಲೀಟ್ ಆಯ್ತಾ ಹೋಮ್ವರ್ಕು? ಹೋಮ್ವರ್ಕ್ ಅಲ್ಲ, ಪ್ರಾಕ್ಟೀಸು 8, 9. ಏನೋ 1 ನಿಮಿಷ ಆಯ್ತು. ಏನದು ಇವಳೆ ಪ್ರಾಕ್ಟೀಸ್ ಮಾಡ್ಬಿಟ್ಟು ರೈಟ್ ಹಾಕೊಂಡ್ಬಿಟ್ಟು ವೆರಿ ಗುಡ್ ಅಂತ ಸ್ಟಾರ್ ಹಾಕೊಂಡ್ಬಿಟ್ಟವಳೆ. ವಿತೌಟ್ ಸೀಯಿಂಗ್, ವಿತ್ ಸೀಯಿಂಗ್ ಅಂದ್ಬಿಟ್ಯಾ? ಓಹೋ, ಕಷ್ಟಪಟ್ಟು ಬರ್ದಿರೋದು. ಕಷ್ಟಪಟ್ಟು. ಕನ್ನಡ ಮ್ಯಾಥ್ಸ್ 2 ಸಬ್ಜೆಕ್ಟ್ ಇದೆ. ಕನ್ನಡ ಈಸಿ, ಮ್ಯಾಥ್ಸ್ ಸ್ವಲ್ಪ. ನನ್ನ ಮಗಳು ಎಂತದದು ಏನದ ಪಟಾಕಿ ಬಂತ, ನಾನು ನೋಡ್ತಾ ಬೆಳಗ್ಗೆ. ಹೌದಾ ಅಮ್ಮ? ಗೈಸ್ ಗೆದ್ದಾರ 1 ಲಕ್ಷ. ನಮ್ಮ ಮನೇಲಿ ಬೆಳಗ್ಗೆ ಐರನ್ ಮಾಡೋಣ ಅನ್ಬಿಟ್ಟು ಐರನ್ ಬಾಕ್ಸ್ ಆನ್ ಮಾಡದ್ನ, ಅದ್ರಲ್ಲಿ ಪಟ್ ಅಂತ ಬೆಂಕಿ ಬಂದ್ಬಿಡ್ತು. ಅದಕ್ಕೆ ನನ್ ಮಗ ನಮ್ಮ ಮನೇಲಿ ಪಟಾಕಿ ಹೊಡಿತ ಐರನ್ ಬಾಕ್ಸ್ ಹಾಕಿ ಅಂತ ಅವನೇ. ಹೌದಾ? ಅದು ಪವರ್ ಜಾಸ್ತಿ ಆಯ್ತು, ಸ್ಪಾರ್ಕ್ ಆಗೋಯ್ತು. ಹೈ ವೋಲ್ಟೇಜ್ ಐತಾ? ಹೋಯ್ತದ ಐರನ್ ಬಾಕ್ಸ್ ಅನ್ಸುತ್ತೆ. ಕಾಯಿಲು ವೈರ್ ಚೇಂಜ್ ಮಾಡಿಸ್ಬೇಕಾ? ಇನ್ನೊಂದ್ ಇರ್ಬೇಕು ಮೇಲೆ ತೆಗ್ದಿಡ್ಬೇಕು. ಅಷ್ಟೀಮ್ದ ಯಾವ್ದೋ ಇದೆ ಅಲ್ವಾ? ಹೇಳಿ. ಇನ್ನ ಕೇಕ್ ಕಟ್ ಮಾಡಿಲ್ಲ, ಆಮೇಲೆ ಊಟ ಮಾಡಿಸ್ತಾ ಇದ್ದೀನಿ. 1, 2 ಕೇಕು. ಅದು ಐಸ್ ಕೇಕೇನಾ ಅಣ್ಣ? ಅದು ಐಸ್ ಕೇಕೇನಾ? ಮತ್ತೆ ಎಷ್ಟೊತ್ತಾಯ್ತು ತಂದು? ಸೊ ನಾನು ಇವಾಗ ಕೇಕ್ ತಗೊಂಡ್ ಬಂದೆ. ನಾನೊಂದ್ ಕೇಕು, ನಮ್ಮ ಅಣ್ಣ ಒಂದ್ ತಂದವ್ರೆ. ಇನ್ನೇನೇನ್ ಸ್ಪೆಷಲ್ ಮಾಡೋರು ನಮ್ಮ ಅತ್ತಿಗೆನೇ ಹೇಳ್ತಾರೆ, ಹೋಗಿ ನೋಡ್ರಿ. ಸೊ ನೋಡಿ ಗಾಯ್ಸ್, ಇದು ಬಿರಿಯಾನಿ. ಚಿಕನ್ ಎಲ್ಲ ನನ್ನ ತಮ್ಮ ಸ್ಪಾನ್ಸರ್ ಮಾಡಿರೋದು. ಕೇಕ್ ಎಲ್ಲ ಅವ್ರ ಅತ್ತೆ ಸ್ಪಾನ್ಸರು. ಅವ್ನ ಬರ್ತಾರೆ ಬೇಡ ಅಂತ ಇದ್ದ. ಇದು ಎಗ್ ಕರಿ ಮತ್ತೆ ಚಿಲ್ಲಿ ಚಿಕನ್ನು. ಏನೆಲ್ಲ ನಮ್ದೇನಿಲ್ಲಪ್ಪ, ಎಲ್ಲ ಇವ್ರದೇ ಸ್ಪಾನ್ಸರ್ ಮಾಡಿರೋದ್ರಿಂದ ಮಾಡ್ತಾ ಇದೀನಿ. ನನ್ನ ಮಗನ್ ಬರ್ತಾರೆ. ಫ್ರೆಂಡ್ಸ್ ಎಲ್ಲ ಬರೋದಕ್ಕೆ ಈ ಸರಿ ಇದು ಹೇಳಿದ್ರಲ್ಲ ಅಂದ್ಬಿಟ್ಟು ಮಾಡ್ದೆ ಅಷ್ಟೇ. ಇಲ್ಲಾಂದ್ರೆ ಮಾಡ್ತಿರ್ಲಿಲ್ಲ. ಅವ್ರು ಈ ವರ್ಷ ಬೇಡ SLC ಪಾಸ್ ಆದ್ಮೇಲೆ ಪಾರ್ಟಿ ಕೊಡ್ಸ್ಬೇಕು ನಮ್ಗೆ. ಆಯ್ತಮ್ಮ, ಆಯ್ತು ಕೊಡ್ಸೋಣ. ನಮ್ಗೆ ಬರ್ತಡೇ ಏನೂ ಕೊಡಿಸ್ಲೇ ಇಲ್ಲ. ಪ್ರಮೋಷನ್ ಎಲ್ಲ ಆಯ್ತು, ಏನು ಪಾರ್ಟಿನೇ ಕೊಟ್ಟಿಲ್ಲ ನಮ್ಗೆ. ಎಂತೆಂಗೆ ಪ್ರಮೋಷನ್ ಅದಿಲ್ಲ, ಏನ್ ಪಾರ್ಟಿ ಕೊಡಿಸ್ತಾ? ಆನ್ಸರ್ ಆಯ್ತಾಯ್ತು. ಪ್ರಮೋಷನ್ ಆಗಿ ಎಷ್ಟು ದಿವಸ ಆಯ್ತು? ಸೊ ನೋಡಿ ಫ್ರೆಂಡ್ಸ್, ನಾನೊಂದ್ ಕೇಕ್ ತಂದಿದ್ದೀನಿ, ನಮ್ಮ ಅಣ್ಣ ಒಂದ್ ಕೇಕ್ ತಂದವ್ರೆ. ಇದ್ ನಾನ್ ತಂದಿರೋ ಕೇಕು.
ನಿನ್ ಗ್ರೂಪಲ್ಲಿ ಇಲ್ಲ ನಾನು. ಹಾಯ್ ಹಾಯ್ ಮೇಡ. ಖಾರ ನಾವು ಮಾಡಿರ್ಲಿಲ್ಲ, ನಮ್ಮಪ್ಪ ಹೋಗ್ಬಿಟ್ಟಿದ್ರು ಅಂತ. ಈ ಸರಿ ದೊಡ್ಡ ಕೇಕ್ ಅವ್ರ ಅತ್ತೆ ತಂದಿರೋದು. ಇಲ್ಲೊಂದು ಕೇಕ್ ಐತೆ, ಇದು ಅವ್ರ ಅಪ್ಪ ತಂದಿರೋ ಕೇಕ್. ಚಾಕ್ಲೇಟ್. ಓ ಕ್ರೀಮ್. ಬರ್ತಡೇ ಬಾಯ್ ರೆಡಿ ಇದ್ದಾನೆ, ಅವ್ನ ಫ್ರೆಂಡ್ಸ್ ಬಂದಿಲ್ಲ ಇನ್ನ ತಿನ್ನಕ್ಕೆ. ಆಯ್ತಲ್ಲ, ಟೈಮ್ 9 ಗಂಟೆ. ಇನ್ನೇವಾಗ? ಹಾ, 2 ಕೇಕ್ಸ್ ಅಂಡ್ ಅವ್ರ ಫ್ರೆಂಡ್ಸ್ ಒಂದ್ ಕೇಕ್ ತಂದಿದ್ದಾರೆ. ಒಟ್ಟು 3 ಕೇಕ್. ಇವತ್ತು ನಮ್ಮ ಅಣ್ಣ ಕೇಕ್ ಎಲ್ಲ ತಿಂದು ಎಂಜಾಯ್ ಮಾಡ್ತಾರೆ ಅಲ್ವಣ್ಣ? 3 ಕೇಕ್, ಬಿರಿಯಾನಿ, ಬೆಳಗ್ಗೆ ಬಾತ್ರೂಮ್ ಬಿಟ್ಟು ಈಚೆ ಬರಂಗಿಲ್ಲ. 3 ಕೇಕ್. ರಂಗೋಲಿ. ನೆನ್ನೆ ಅಶ್ವಿನಿ ಸೋತಿದ್ದಕ್ಕ ಸೆಲೆಬ್ರೇಷನ್. ಗಿಲ್ಲಿ ಗೆದ್ದಿರೋದಕ್ಕೆ. ಇವತ್ತು ಹಲೋ ಮಾಡ್ತೀನಿ. ಅದೇ ಬೇಗ ಕೊಡಿ. ಕೈ ಆಗುತ್ತೆ ಬೇಡ. ಅತ್ತೆಗೂ ಮಮ್ಮಗೂ ತಿನ್ಸು. ಕೈಲೇ ತಿನ್ಸ್ಬಿಡಿ, ಬೇಡ. ಸೊ ಎಲ್ಲರೂ ಕೇಕ್ ತಂದಿರೋದ್ರಿಂದ ಕಟ್ ಮಾಡಿ ಎಲ್ಲರೂ ತಿನ್ಸೋದೇ ಲೇಟ್ ಆಗಿಬಿಡುತ್ತೆ. ವಿಡಿಯೋ ತುಂಬ ಲೆಂತ್ ಆಗುತ್ತೆ, ನಿಮಗೆ ಬೋರ್ ಆಗಬಾರ್ದು ಅಂದ್ಬಿಟ್ಟು ಫಾಸ್ಟ್ ಮೋಷನ್ಗೆ ಹಾಕಿದ್ದೀನಿ. ಒಬ್ಬೊಬ್ಬರೇ ತಿನ್ನಿಸ್ತಾ ಇರ್ತಾರಲ್ಲ, ಹಾಗಾಗಿ ತುಂಬ ಚೆನ್ನಾಗಿತ್ತು ಕೇಕು ಕೂಡ, ಊಟನೂ ಕೂಡ. ಸುಮಾರು ಒಂದು 15-20 ಜನ ಬಂದಿದ್ದರು, ಫ್ರೆಂಡ್ಸು ಎಲ್ಲರೂ. ನಮ್ಮ ಅಣ್ಣನ ಮಗನ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ, ಹಾಗಾಗಿ ಜನನೂ ಜಾಸ್ತಿ ಇದ್ದರು. ಆ್ಯಕ್ಚುಲಿ ನಾವು ಹೋದಾಗಲೇ ಲೇಟ್ ಆಗಿತ್ತು. ಊಟ ಟೈಮ್ಗೆ ಹೋಗಿದ್ದು 9 ಗಂಟೆ ಆಗೋಯಿತು. ಊಟಕ್ಕೆ ಕೂತ್ಕೊಳ್ಳೋ ಅಷ್ಟರಲ್ಲಿ 10:30 ಆಗೋಯ್ತು. ಯಾಕಂದರೆ ಬಂದವ್ರಿಗೆಲ್ಲ ಫಸ್ಟ್ ಗೆಸ್ಟ್ಗೆಲ್ಲ ಹಾಕ್ಕೊಟ್ವಿ. ಎಲ್ಲ ಮನೇಲೇ ಮಾಡಿದ್ದು ಅಡುಗೆ ಎಲ್ಲ, ಯಾವುದು ಹೊರಗಿನ ತಂದಿದ್ದಲ್ಲ. ಆದರೂ ತುಂಬಾ ಟೇಸ್ಟಿಯಾಗಿ ಹೋಟೆಲ್ ಥರನೇ ಮಾಡಿದರು ನಮ್ಮ ಅದಕ್ಕೆ. ಸೊ ಹಾಗೆ ಒಂದೊಂದು ಫೋಟೋಗಳು ತೆಗೆಸ್ಕೊಳ್ತಾ ಇದ್ದಾರೆ. ಸೊ ಅದಕ್ಕೆ ಸ್ವಲ್ಪ ಫಾಸ್ಟ್ ಮೋಷನ್ಗೆ ಹಾಕ್ಬಿಟ್ಟಿದೆ. ಊರಿಂದ ನಮ್ಮ ಅದಕ್ಕೆಯವರ ಅಮ್ಮ ಮತ್ತು ಅವರ ತಮ್ಮನ ಹೆಂಡ್ತಿ ಪಾಪು ಎಲ್ಲ ಬಂದಿದ್ದರು. ಅವರೆಲ್ಲರೂ 4 ಗಂಟೆಗೆ ಬಂದಿದ್ದರು. ಸೊ ಇನ್ನು ಮತ್ತಿನ್ನೇನು ಎಲ್ಲ ಇವರೆಲ್ಲ ಅವ್ರ ಫ್ರೆಂಡ್ಸು, ನಮ್ಮ ಅದಕ್ಕೆ ಫ್ರೆಂಡು ಇವರು, ಅವ್ರ ಫ್ಯಾಮಿಲಿನೂ ಬಂದಿದ್ದರು. ಸೊ ಅವರೂ ಕೇಕ್ ತಿನ್ನೋದೆಲ್ಲ ವಿಡಿಯೋ ಮಾಡಿದ್ವಿ. ಅವ್ರ ಮಕ್ಕಳು ಎಲ್ಲರೂ ಫುಲ್ಲು ಫ್ಯಾಮಿಲಿ ಬಂದಿದ್ದರು. ಇವರು ಬಂದು ನಮ್ಮ ಅದಕ್ಕೆ ಅವರ ತಮ್ಮನ ಹೆಂಡ್ತಿ, ಆ ಕಡೆ ಇವ್ರು ಇರೋದು ನಮ್ಮ ಅದಕ್ಕೆ ಅವರ ಅಮ್ಮ, ಅವ್ರ ಅಜ್ಜಿ, ಬರ್ತಡೇ ಬಾಯ್ ಅವ್ರ ಅಜ್ಜಿ. ಸೊ ವಾಯ್ಸ್ ಓವರ್ ಏನಂತ ಕೊಡ್ತಾ ಇದ್ದೀನಿ ಅಂದರೆ, ಒಂದು ಕಡೆ ಫೋನ್ ರಿಂಗ್ ಆಗ್ತಾಯಿದೆ, ಇನ್ನೊಂದು ಕಡೆ TV ಆನ್ ಮಾಡಿದರೆ, ಒಂದು ಕಡೆ ನಮ್ಮ ಅಣ್ಣ ಹಾಡು ಬೇರೆ ಹಾಕಿಬಿಟ್ಬಿಟ್ಟಿದ್ರು. ಹಾಗಾಗಿ ಕಾಪಿರೈಟ್ಸ್ ಬಂದುಬಿಡುತ್ತೆ ಅಂದ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಫೈನಲಿ ಎಲ್ಲರೂ ಕೇಕ್ ತಿನ್ನಿಸಿದಾದ್ಮೇಲೆ ನನ್ನ ಮಗ ಇವಾಗ ಕೇಕ್ ತಿನ್ನಕ್ಕೆ ಬಂದಿದ್ದಾನೆ. ಅವನು ಅವಾಗಲೇ ಫೈರ್ ಕ್ಯಾಂಡಲ್ ಎಣಿಸ್ಬಿಟ್ಟಿದ್ದಂತ ಎದ್ರುಕೊಂಡು ಹೊಟ್ಟೋಗ್ಬಿಟ್ಟಿದ್ದ. ಬಡಿಸ್ತಾ ಇದ್ದಾರೆ ಇವತ್ತಿನ ಸ್ಪೆಷಲ್. ಫಸ್ಟ್ ಬಿರಿಯಾನಿ ಅಮ್ಮ ಬಡಿಸ್ಕೊಡ್ತೀನಿ. ನೀರು ತುಂಬಮ್ಮ, ಇಲ್ಲಿ ಫಿಲ್ಟರ್ ನೀರಲ್ಲಿ ಹಿಡಿದಿದ್ದೀನಿ ಬೌಲ್ ಇದರಲ್ಲಿ ಹಾಕೋ. ಫಸ್ಟ್ ಬಿರಿಯಾನಿ ಹಾಕಿದ್ದೀನಿ. ಈ ಬಿರಿಯಾನಿ ತುಂಬ್ಕೊಳ್ಳೋಣ. ಆಮೇಲೆ ಅದು ಯಾರೋ ಬರ್ತಾವಂತೆ, ಅದು ಇದಕ್ಕೆ ಹೆಗ್ ಕರಿ ಹಾಕ್ಬಿಡ್ತೀನಿ. ಬಿರಿಯಾನಿಗೆ ಜೊತೆ ನಮಗೂ ಗೊತ್ತಿಲ್ಲ, ನಂಗೆ ಡೌಟ್ ಇತ್ತು. ಇದು ಚಿಲ್ಲಿ ಚಿಕನ್ ಡಿಶ್ ರೆಡಿ ಆಯ್ತು. ಎಲ್ಲ ತಿಂತಾರಂತ ಹುಡುಗರು. ಒಬ್ಬ ಯಾರೋ ಬರ್ತಾರಂತ ಈಗ ತಿಂತಾರನು. ಎಲ್ಲ ಕೇಕು ಚೆನ್ನಾಗಿದೆ, ತಿನ್ನು. ಟೇಸ್ಟ್ ಮಾಡಿ ಗಾಯ್ಸ್, ಮಾಡಿ. ಚೆನ್ನಾಗಿದೆ. ಟೇಸ್ಟ್ ಹೆಂಗಿದೆ ಹೇಳಿ.
ನೀವು ಸೂಪರ್ ಆಗೈತೆ. ಇದನ್ನ ಟೆಸ್ಟ್ ಮಾಡಿ ಅತ್ತೆ. ನಿನ್ಗೆ ಹಾಕೋ ಅಲ್ಲಿ. ಇಲ್ಲ ಇಲ್ಲ ನಾನು ತಗೊಳ್ತೀನಿ, ನೀವು ಹಾಕೊಡಿ. ಒಟ್ಟು 3 ಕೇಕ್ ತಗೊಬಂದಿದ್ದು. ಅವ್ರ ಫ್ರೆಂಡ್ಸ್ ಎಲ್ಲ ಇವಾಗ ಒಂದು ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ನಾನೊಂದು ತೊಗೊಂಡೋಗಿದ್ದೆ, ನಮ್ಮ ಅಣ್ಣ ಒಂದು ತಗೊಬಂದಿದ್ರು. 3 ಕೇಕು. ಎಷ್ಟು ಕೇಕ್ ಅಂದ್ರೆ ತಿನ್ನಕ್ಕಾಗದೇ ಇರೋ ಅಷ್ಟು ಕೇಕ್ ಈ ಸತಿ ಅಂತೂ. ಹ್ಯಾಪಿ ಬರ್ತ್ಡೇ ಸುಬ್ರಿತಾ ಬರ್ತ್ಡೇ ನಿಮಗೆ ವಂದನೆ ಅಭಿನಂದನೆ ಹೇಳ್ರಿ. ಸೊ ಫೈನಲಿ ಕೇಕ್ ಕಟ್ಟಿಂಗ್ ಎಲ್ಲ ಆಯ್ತು. ಇವಾಗ ಊಟ ಮಾಡುವ ಸಮಯ. ಎಲ್ಲರೂ ಕೇಕ್ ಕಟ್ ಮಾಡಿಸೋ ಅಷ್ಟರಲ್ಲೇ 10 ಗಂಟೆ ಆಗೋಯ್ತು. ಯಾಕಂದರೆ ಫ್ರೆಂಡ್ಸ್ ಆದಮೇಲೆ ಅವರು ಟ್ಯೂಷನ್ಗೆಲ್ಲ ಹೋಗಿದ್ರಲ್ಲ, ಎಲ್ಲ ಬರಬೇಕಲ್ಲ, ಒಬ್ಬೊಬ್ಬರು ನನ್ನ ಕಡೆ ಹೋಗಿದ್ರು. ಸೊ ಎಲ್ಲರೂ ಸೇರಿ ಫ್ರೆಂಡ್ಸು ಒಂದು ಕೇಕ್ ಕಟ್ ಮಾಡಿಸ್ಬೇಕಲ್ವ, ಹಾಗಾಗಿ ವೆಯ್ಟಿಂಗ್ ಮಾಡ್ತಾಯಿದ್ರು. ಕೆಲವೊಬ್ಬರು ಹುಡುಗರು ಬಂದಿದ್ರು, ಇನ್ನು ಕೆಲವೊಬ್ಬರು ಹುಡುಗರು ಬಂದಿರಲಿಲ್ಲ. ಸೊ ಫ್ಯಾಮಿಲಿ ಮೆಂಬರಲ್ಲಿ ಅವರ ಅಮ್ಮ ಮತ್ತು ಅವ್ರ ತಮ್ಮನ ಹೆಂಡತಿ ಬಂದಿದ್ರು, ಮತ್ತು ನಮ್ಮನ್ನು ಇನ್ವೈಟ್ ಮಾಡಿದ್ರು ಅಷ್ಟೇ. ಸೊ ಫೈನಲಿ ಫಂಕ್ಷನ್ ಅಂತೂ ತುಂಬಾ ಚೆನ್ನಾಗಾಯಿತು. ಅಡುಗೆನೂ ಕೂಡ ಸೂಪರಾಗಿ ಮಾಡಿದರು. ಸೊ ನಾನಂತೂ ಹೆಲ್ಪ್ಗಂತೂ ಹೋಗಲಿಲ್ಲ, ನನ್ನ ಮಗಳನ್ನ ಓದಿಸ್ಕೊಂಡು ಕೂತಿದ್ದೆ. ಆಮೇಲೆ ಬಡಿಸ್ಕೊಡೋಕ್ಕೆ ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದೆ. ಆಮೇಲೆ ಫ್ರೆಂಡ್ಸ್ ಎಲ್ಲ ಈಚೆನೇ ಕೂತ್ಕೊಳ್ತೀವಿ ಒಟ್ಟಿಗೆ ಅಂದರೆ ಸರಿ ಅಂದ್ಬಿಟ್ಟು ಈಚೆ ಕೂತಿದ್ದಾರೆ ಹುಡುಗರೆಲ್ಲ. ಇನ್ನು ನಮ್ಮದು ಊಟ ಆಗಿಲ್ಲ. ನಮ್ಮದು ಇವಾಗ ಊಟ ಮಾಡ್ತಾ ಇದ್ದೇವೆ. ನಮ್ಮ ಯಜಮಾನ್ರು, ನಮ್ಮ ಬೋಂಡಿ ಆ್ಯಂಡ್ ನಾನು ಎಲ್ಲ ಕೂತ್ಕೊಂಡು ಊಟ ಮಾಡೋದು. ಫೈನಲಿ ಬರ್ತಡೇ ಪಾರ್ಟಿ ಎಲ್ಲ ಮುಗೀತು. ಇವಾಗ ಡಿನ್ನರ್ ಟೈಮ್. ಹೋಗಿಲ್ಲ ಡಿನ್ನರ್ ಮುಗ್ದಿ ಮಾಡ್ತಾ ಅಂತ ಕೊಡು ಅಂತೆ. ಕೂಚು ಬಾ, ಇಲ್ಲಿ ಕೂಚು ಬಾ, ಕೊಡುತ್ತೆ. ಓ ಇವಂದೇ ತಲಾ ಹಟ್ಟೆ, ಇವ್ನು ಕರ್ಕೊಂಡೆ ಬರ್ಬಾರ್ದು. ಕರ್ಕೊ ಊಟ ಕೂತ್ಕೋತ ನಮ್ ಬಾಸ್. ಅಲ್ಲ ಮಂಡ್ಯ ರಮೇಶ್ ಹೇಳ್ತಾರೆ ಉಂಡಲ್ಲ ಅಂತ ಚೌಟು ಮಾಂಸ ಉಂಡ ಅಂತ. ಹಂಗೆ ನೀನು ನಾವೆಲ್ಲ ಕಣ್ಣು ಹಾಕಿದ್ವಿ ಅಂತ ಊಟನೇ ಬಿಟ್ಬಿಟ್ಟ. ಸೂಪರ್ ಆಗಿ ಹೇಳ್ತು ನಮ್ಮಣ್ಣ. ಗಿಲ್ಲಿ ಒಂದ್ ತಟ್ಟೆ ಒಂದ್ ಪೀಸ್ ಕೊಡು, ಬೇಡ್ತಾ ಇದ್ದ 1 ಪೀಸ್ ಕೊಡು ಅಂತ. ಮುಂದೆ ಕುತ್ಕೊಂಡೇ ಅಣ್ಣಂಗ್ ಬಾಯ್ ಬಿಡು. ಟಾಟಾ ಬಾಯ್ ಬಾಯ್. ಇಲ್ಲಿ ಬಾಯ್ ಮಾಡ, ಅಲ್ಲಿ ಮಾಡ್ಬ, ಇಲ್ಲಿ ಬಾಯ್ ಅಲ್ಲಿ. ಬಾ ಫ್ಲೈಟ್ ಕಿಸ್ ಕೊಟ್ಬಿಡ ಅಣ್ಣಗೆ. ಫ್ಲೈನ್ ಕಿಸ್ ಎಲ್ಲ ಕಿಸ್ ಕೊಟ್ಬಿಟ್ಟ. ಆಯ್ತು ಬರ್ತಡೇ ಪಾರ್ಟಿ. ಥ್ಯಾಂಕ್ ಯು, ಬಾಯ್ ಬಾಯ್. ನಿಮ್ಗೂ ಅಷ್ಟೇ ಎಲ್ಲ ಕೇಕು ಅದು ಇದು ತಂದಿದ್ದಕ್ಕೆ ಇನ್ನು ಎಷ್ಟು ಕೇಕ್ ಬಿಟ್ಟದೈತ್ ನೋಡಿ. ತುಂಬಾ ಥ್ಯಾಂಕ್ಸ್. ನೋಡಿ ಈ ಸತಿ ಹೆವಿ ಕೇಕ್ ಆಗೋಯ್ತು. 3 ಕೇಕ್ ಕಟ್ ಮಾಡಿರೋದು ಎಲ್ಲ ಗೊತ್ತಿಲ್ಲ. ನಮ್ಮಿಷ್ಟ ಅಂತೆ. ನಮ್ ಪ್ರತೀಕ್ಷಾ 3 ಕೇಕ್ ಯಾಕೆ ಕಟ್ ಮಾಡಿದೆ ಅಂತ ಐತೆ ನಮ್ಮ ಅಣ್ಣ. ತಾನೇ ಇರಲ್ಲ, ದೊಡ್ಡ ಕೇಕ್ ಬೇರೆ ತಂದ್ಬಿಟ್ಟಿದ್ದೀರಾ. ಇದು ಬಿರಿಯಾನಿ ಎಲ್ಲ ಕರಿ ಮಾಡಿದ್ರ? ಫುಲ್ ಬಿರಿಯಾನಿ ಅಷ್ಟೇ. ಕ್ಯಾರಿಯರ್ ಬಾಕ್ಸ್ ಏನೋ ಇದು. ನಾಳೆ ಇಡ್ಲಿ ಮಾಡ್ತೀನಿ. ಇನ್ನೊಂದ್ ಕೇಕ್ ನೀವು ತರಬೇಕಂತಿಲ್ಲ, ಅದಕ್ಕೆ ನೀವು ತಗೊಂಡ್ರಪ್ಪ. ಫ್ಲವರ್ ಎಲ್ಲ ಹೊಟ್ಟೋಯ್ತದೆ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್, ಗುಡ್ ನೈಟ್. ಈ ಬ್ಲಾಗ್ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಇಷ್ಟ ಆಗದೆ ಡಿಸ್ಲೈಕ್ ಮಾಡಿ. ಇಷ್ಟ ಆಗದಿರೋ ಡಿಸ್ಲೈಕ್ ಮಾಡ್ಬೇಕಂತೆ. ನೋಡ್ರಿ ಹೆಂಗ್ ಹೇಳ್ತಾಳೆ ಇವಳು. ಇಲ್ಲ ಫ್ರೆಂಡ್ಸ್, ಇಷ್ಟ ಆಗದಿರೋ ಲೈಕ್ ಮಾಡಿ. ನಮ್ ಸುಪ್ರೀತ್ ಬರ್ತಡೇ ಸತಿ ಗ್ರ್ಯಾಂಡ್ ಆಗೋಯ್ತು ಅಲ್ಲಪ್ಪ. ಅಂತೆ ಇನ್ನ ಯೋಚನೆ ಮಾಡ್ತಾವ, ಡಿಸೈಡ್ ಮಾಡಿದ್ಮೇಲೆ. ಅವ್ರ ಅಮ್ಮ ಬಿರಿಯಾನಿ, ಚಿಲ್ಲಿ ಚಿಕನ್ ಎಲ್ಲ ಮಾಡಿ ಕೇಕ್ ಕಟ್ ಮಾಡ್ಸವ್ರೆ. ನಮ್ದೇನು ಇಲ್ಲ. ಕೇಕ್ ಕೊಡ್ತಾರೆ, ಪೋಸು ಖಾಲಿ ಬಾಕ್ಸ್ ಕೊಟ್ಬಿಟ್ಟು ಕೇಕ್ ಕೊಡ್ತಾವ್ರಿ ಅಂತ.
ಆನಿವರ್ಸರಿ ಅಲ್ಲ ಯೂಟ್ಯೂಬ್ ಅಲ್ಲಿ ನೀನು ಹಾಯ್ ಮಾಡ್ಬಿಡು ಇವಂದು SLC ರಿಸಲ್ಟ್ ಹಾಯ್ ಮಾಡ್ಬಿಡು ಯೂಟ್ಯೂಬ್ ಅಲ್ಲಿ ಅಯ್ಯೋ ಅಲ್ಲ ಹಾಯ್ ಮಾಡ ಹಾಯ್ ಬಾಯ್ ಮಾಡು ಬಾಯ್ ಬ್ರೇಕ್ ಮಾಡು ಬಾಯ್ ಬ್ರೇಕ್ ಕಿಸ್ ಕೊಟ್ಟು ಓ ಆಯ್ತು ಓಕೆ ಬಾಯ್ ಬಾಯ್ ಗುಡ್ ನೈಟ್ ಬಾಯ್ ಗುಡ್ ನೈಟ್